ಯಾವ ಕೈಲಾಸ ಪರ್ವತ ಪರಶಿವನ ಆವಾಸ ಸ್ಥಾನ ಇದು ಮತ್ತು ಅಷ್ಟೇ ಪವಿತ್ರವಾದಂತಹ ಮಾನಸ ಸರೋವರ ಐತಿಹಾಸಿಕವಾಗಿ ಮತ್ತು ಪೌರಾಣಿಕವಾಗಿ ಭಾರತದ ಭಾಗಗಳು. 1949ರವರೆಗೆ ಟಿಬೆಟ್ ಸ್ವತಂತ್ರ ಆಗಿತ್ತು. ಆದರೆ 49-50ರಲ್ಲಿ ಭಾರತದ ಪ್ರಧಾನಮಂತ್ರಿಯಾಗಿದ್ದಂತಹ ನೆಹರು ಅವರ ಮೂರ್ಖತನದಿಂದ ಟಿಬೆಟ್ ಚೈನಾದ ವಶ ಆಯಿತು. ಅದಾದಮೇಲೆ ಅಲ್ಲಿರ್ತಕ್ಕಂತಹ ಒಂದು ಸರ್ಕಾರಕ್ಕೂ ಅವ್ರಿಗೂ ಒಂದು 17 ಪಾಯಿಂಟಿನ ಟ್ರೀಟಿ ಮಾಡಿದ್ರು. ಅಲ್ಲಿಗೊಂದು ಸಣ್ಣ ಸರ್ಕಾರ ಅಲ್ಲೇ ಉಳಿಲಿಕ್ಕೆ ಬಿಟ್ಟರು. ದಲೈ ಲಾಮಾ ಆ ಸರ್ಕಾರದ ನೇತೃತ್ವವನ್ನು ವಹಿಸಿದರು. ನಮಸ್ತೆ, ಎಚ್ ಎನ್ ಚಂದ್ರಶೇಖರ್ ಲೈವ್ಗೆ ಸ್ವಾಗತ. ಕೈಲಾಸ ಪರ್ವತ ಮತ್ತು ಮಾನಸ ಸರೋವರ ಮತ್ತೆ ಭಾರತದ ಪಾಲಾಗ್ತವ? ನೋಡಿ, ಈ ಶತಮಾನವನ್ನು ಮತ್ತು ಮುಂದಿನ ಶತಮಾನವನ್ನು ಭಾರತದ ಶತಮಾನ ಆಗುತ್ತೆ ಅಂತ ಹೇಳ್ತಾರೆ. ಈಗಾಗಲೇ ಅದರ ಪ್ರೂಫ್ಗಳು ಸಿಗ್ತಾ ಇದೆ. ಭಾರತ ವಿಶ್ವಗುರು ಆಗ್ತಾ ಇದೆ. ಅದರ ಜೊತೆಗೆ ದೇವರು ಕೂಡ ನಮ್ಮ ಪರವಾಗಿ ನಿಂತಿದ್ದಾನೆ. ಯಾವ ಕೈಲಾಸ ಪರ್ವತ ಪರಶಿವನ ಆವಾಸ ಸ್ಥಾನ ಇದು ಮತ್ತು ಅಷ್ಟೇ ಪವಿತ್ರವಾದಂತಹ ಮಾನಸ ಸರೋವರ ಐತಿಹಾಸಿಕವಾಗಿ ಮತ್ತು ಪೌರಾಣಿಕವಾಗಿ ಭಾರತದ ಭಾಗಗಳು. ಆದರೆ ನೋಡಿ, ಆಗ ಅದು ಹಿಂದೆಲ್ಲ ರಾಜ್ಯ ಸಾಮ್ರಾಜ್ಯಗಳು ಆಳಬೇಕಾದ್ರೆ ಟಿಬೆಟಲ್ಲೂ ಕೂಡ ಒಂದು ಸಾಮ್ರಾಜ್ಯ ಇರ್ತಿತ್ತು, ಭಾರತದಲ್ಲೂ ಸಾಮ್ರಾಜ್ಯ ಇರ್ತಿತ್ತು. ಒಂದಷ್ಟು ಭೂಭಾಗಗಳನ್ನು ಅವ್ರು ತಗೊತಾ ಇದ್ರು, ಒಂದಷ್ಟು ಭೂಗಳನ್ನು ಇವ್ರು ಗೆಲ್ತಾ ಇದ್ರು. ಹೀಗೆ ನಡೀತಾ ಇತ್ತು. ಆದರೆ ಭಾರತ ಮತ್ತು ಟಿಬೆಟ್ನ ಏನೊಂದು ಸಂಬಂಧ ಇತ್ತಲ್ಲ, ಬಹಳ ಸುಮಧುರವಾಗಿತ್ತು. ಈ ಟಿಬೆಟು ಲೇವರೆಗೂ ಹಬ್ಬಿತ್ತು. ಹಾಗಾಗಿ ಈ ಮಾನಸ ಸರೋವರ ಮತ್ತು ಕೈಲಾಸ ಪರ್ವತ ಟಿಬೆಟ್ನ ಭಾಗಕ್ಕೆ ಸೇರಿತ್ತು. ಇದರಿಂದ ಭಾರತೀಯರಿಗೆ ಯಾವುದೇ ತೊಂದರೆ ಆಗ್ತಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಟಿಬೆಟು ಕೂಡ ನಮ್ಮವರೇ ಅಂತಕ್ಕಂಥ ಭಾವನೆ ನಮಗಿತ್ತು. 1913ರಲ್ಲಿ ಒಂದು ದೊಡ್ಡ ಟ್ರೀಟಿ ಕೂಡ ಆಗಿತ್ತು. ವಿಪರೀತವಾದ ವ್ಯಾಪಾರ ಸಂಬಂಧಗಳು ವೃದ್ಧಿಯಾಗಿತ್ತು, ಬಾಂಧವ್ಯಗಳಿತ್ತು. ನಮ್ಮದೇ ದೇಶದ ಒಂದು ಭೂಭಾಗವೇನು ಅಂತಕ್ಕಂಥ ಮನಸ್ಥಿತಿ ಎಲ್ಲ ಜನಗಳಲ್ಲೂ ಇತ್ತು. ಯಾಕೆಂದರೆ ಅಲ್ಲಿದ್ದುದು ನಮ್ಮ ನೆಲದಲ್ಲಿಂದಲೇ ಹುಟ್ಟಿ ಬಂದಂತಹ ಬೌದ್ಧ ಧರ್ಮ. 1949ರವರೆಗೆ ಟಿಬೆಟ್ ಸ್ವತಂತ್ರ ಆಗಿತ್ತು. ಆದರೆ 49-50ರಲ್ಲಿ ಏನು ಚೈನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಇತ್ತಲ್ಲ, ಚೈನಾದ ಆರ್ಮಿ ಟಿಬೆಟ್ನ ಮೇಲೆ ಆಕ್ರಮಣ ಮಾಡ್ತು. 1950ರಲ್ಲಿ ಟಿಬೆಟ್ನ ಆರ್ಮಿ ಎಷ್ಟೇ ಪ್ರತಿರೋಧ ಒದ್ದರೂ ಕೂಡ ಚೈನಾದ ಆಕ್ರಮಣದ ಮುಂದೆ ಶರಣಾಗಬೇಕಾಯಿತು. ಇದೇ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿಯಾಗಿದ್ದಂತಹ ನೆಹರು ಅವರ ಮೂರ್ಖತನದಿಂದ ಟಿಬೆಟ್ ಚೈನಾದ ವಶ ಆಯಿತು. ಅದಾದಮೇಲೆ ಅಲ್ಲಿರ್ತಕ್ಕಂತಹ ಒಂದು ಸರ್ಕಾರಕ್ಕೂ ಅವ್ರಿಗೂ ಒಂದು 17 ಪಾಯಿಂಟಿನ ಟ್ರೀಟಿ ಮಾಡಿದ್ರು. ಅಲ್ಲಿಗೊಂದು ಸಣ್ಣ ಸರ್ಕಾರ ಅಲ್ಲೇ ಉಳಿಲಿಕ್ಕೆ ಬಿಟ್ಟರು. ದಲೈ ಲಾಮಾ ಆ ಸರ್ಕಾರದ ನೇತೃತ್ವವನ್ನು ವಹಿಸಿದರು. 14ನೇ ದಲೈ ಲಾಮಾ. 1959ರಲ್ಲಿ ಏನಾಯಿತು, ಲಾಸಾದಲ್ಲಿ ಚೈನಾ ಸರ್ಕಾರದ ವಿರುದ್ಧ ದಂಗೆ ಶುರುವಾಯಿತು. ಆಗ ಮತ್ತೆ ಏನು ಮಾಡ್ತು, ಚೈನಾ ಸೈನ್ಯ ಲಾಸಾ ಮೇಲೆ ಆಕ್ರಮಣ ಮಾಡ್ತು. ಸುಮಾರು ಒಂದು 2000 ಟಿಬೆಟಿಯನ್ನರು ಮರಣ ಹೊಂದಿದ್ರು. 14ನೇ ದಲೈ ಲಾಮಾ ಅಲ್ಲಿಂದ ಕಾಲ್ಕಿತ್ತರು ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರ. ಅಲ್ಲಿಂದ ಓಡಿ ಬಂದವರು ತವಂಗ್ನ ಮೂರ್ತಿಗೆ ಭಾರತಕ್ಕೆ ಬಂದರು. ಈಗಿನ ಧರ್ಮಶಾಲಾದಲ್ಲಿ ಅವರಿಗೆ ರಾಜಕೀಯ ಆಶ್ರಯವನ್ನು ಕೊಡಲಾಯಿತು. ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಧರ್ಮಶಾಲಾದಿಂದನೇ ಎಕ್ಸೈಲ್ ಗೌರ್ಮೆಂಟ್, ಏನು ಟಿಬೆಟ್ನ ಎಕ್ಸೈಲ್ ಗೌರ್ಮೆಂಟನ್ನು ಅಲ್ಲಿಂದನೇ ನಡೆಸ್ತಾ ಇದ್ದಾರೆ ದಲೈ ಲಾಮಾದವರು ಭಾರತದ ಧರ್ಮಶಾಲಾಯಿಂದ. ಇವತ್ತು ಕೂಡ ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಟಿಬೆಟಿಯನ್ನರು ನಮಗೆ ಸ್ವಾತಂತ್ರ್ಯ ಬೇಕು ಚೈನಾಯಿಂದ ಅಂತೇಳಿ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಚೈನಾ ಮಾತ್ರ ಇಡೀ ಟಿಬೆಟ್ಟು ತನ್ನದೇ ಭೂಭಾಗ ಅಂಥೇಳಿ ಅದಕ್ಕೆ ಹೆಸರು ಕೂಡ ಬದಲಾಯಿಸ್ಬಿಟ್ಟಿದೆ. ಜಿಯಾಂಗ್ ಜಿ ಅಂಥೇಳಿ ಅದನ್ನು ಒಟ್ಟು ಟಿಬೆಟ್ ಅಟಾನಮಸ್ ರೀಜನ್ ಅಂತಾರೆ, ಟಾರ್ ಅಂತ ಹೇಳಿ. ಆ ಟಿಬೆಟ್ನ ಸರ್ಕಾರವನ್ನು ವಜಾ ಮಾಡಿದ್ಮೇಲೆ ಅಲ್ಲಿ ಪಂಚನ್ ಲಾಮಾ 2ನೇ ದೊಡ್ಡ ಧರ್ಮಗುರು ಅವರಲ್ಲಿ ಅಧಿಕಾರ ವಹಿಸ್ಕೊತಾರೆ. ಆದರೆ ಪೂರ್ತಿ ಸಂಪೂರ್ಣ ಆಡಳಿತ ಚೈನಾ ವಶ ಆಗೋಗುತ್ತೆ. ಅಲ್ಲಿಗೆ ನಮ್ಮ ಪವಿತ್ರ ಕೈಲಾಸ ಪರ್ವತ ಮತ್ತು ಮಾನಸ ಸರೋವರ ಕೂಡ ಚೈನಾ ವಶ ಆಗೋಗುತ್ತೆ. ದಲೈ ಲಾಮಾಗೆ ಭಾರತ ಆಶ್ರಯ ಕೊಟ್ಟಿದ್ದನ್ನು ಕೂಡ ಚೈನಾ ವಿರೋಧ ಮಾಡ್ತು, ಒಪ್ಪಿರಲಿಲ್ಲ. ಆದರೆ ಭಾರತ ಬಗ್ಗಿರಲಿಲ್ಲ ಚೈನಾಗೆ. ಇಲ್ಲಿಂದ ದಲೈ ಲಾಮಾ ಎಕ್ಸೈಲ್ ಗೌರ್ಮೆಂಟನ್ನು ನಡೆಸಲೇ ಬಂದರು. ಆವತ್ತಿಂದ ಇವತ್ತಿನ ತನಕ ಚೈನಾ ವಿರುದ್ಧ ಹಲವಾರು ದೇಶಗಳಲ್ಲಿ ಹಲವಾರು ಭಾಗಗಳಲ್ಲಿ ಟಿಬೆಟಿಯನ್ನರು ಪ್ರತಿಭಟನೆ ಮಾಡ್ಕೊಂಡೋದ್ರು. ಅದು ಇದು ಯಾವುದಕ್ಕೂ ಕೂಡ ಚೈನಾ ಸೊಪ್ಪಾಕಿಲೇ ಇಲ್ಲ. ಆದರೆ ಮೋದಿಯವರು ಸರ್ಕಾರ ಬಂದ ಮೇಲೆ ಚೈನಾ ಪಾಲಿಸಿಯಲ್ಲಿ ಬದಲಾವಣೆಗಳಾಯಿತು. ಇಲ್ಲಿವರೆಗೂ ಚೈನಾದ ಮುಂದೆ ಮಂಡಿಯೂರಿ ಕೂತಿದ್ದಂತಹ ಭಾರತ ಕಳೆದ 10 ವರ್ಷಗಳಿಂದ ಬಲಾಢ್ಯ ಆಗ್ತಾ ಬಂತು. ಚೈನಾದ ವಿಚಾರದಲ್ಲೂ ಕೂಡ ಗ್ಯಾಲ್ವಾನ್ನಲ್ಲಿ ತಕ್ಕ ಉತ್ತರವನ್ನು ಕೊಡ್ತು ಭಾರತ.
ಅರುಣಾಚಲ ಪ್ರದೇಶದಲ್ಲಿ ಹೆಸರು ಚೇಂಜ್ ಮಾಡ್ತಕ್ಕಂಥ ಚೇಷ್ಟೆ ಮಾಡಿದಾಗ ಚೈನಾ, ಭಾರತ ದಲೈಲಾಮಾ ಅವ್ರನ್ನ ಒಪ್ಪಿಗೆ ತಗೊಂಡು ಟಿಬೇಟ್ನ 30 ಹೆಸರುಗಳನ್ನು ಬದಲಾವಣೆ ಮಾಡ್ತು ಮೊನ್ನೆ. ಈಗ ಜಗತ್ತಿನ ಮುಂದಿರ್ತಕ್ಕಂಥ ಅತಿ ದೊಡ್ಡ ಸವಾಲೇನಂತ ಹೇಳಿದ್ರೆ, ಚೈನಾದಿಂದ ಟಿಬೇಟ್ನ ಮುಕ್ತಿ ಕೊಡ್ಸೋಕ್ಕಾಗತ್ತಾ ಅಂತ ಹೇಳಿ. ಇದಕ್ಕಾಗಲೇ ನಾನು ಆಗಲೇ ಹೇಳಿದೆ, ಅದಕ್ಕೇ ದೇವರು ಭಾರತದ ಪರವಾಗಿದ್ದೇನೆ ಅನ್ನೋದಕ್ಕೆ ವಿಶ್ವದಲ್ಲೇ ಇದರ ಬಗ್ಗೆ ಒಂದು ಪಾಸಿಟಿವ್ ಥಿಂಗ್ಸ್ಗಳು ನಡೀತಾ ಇದೆ. ಮೊನ್ನೆ ಅಮೇರಿಕಾದ ಬೈಡನ್ ಅವರು ಟಿಬೇಟ್ ಪಾಲಿಸಿಯಲ್ಲಿ ಬದಲಾವಣೆ ತೊಗೊಂಬಂದಿದ್ದಾರೆ. ಅಂದರೆ ಅಮೇರಿಕದ ಸೆನೆಟು ಟಿಬೇಟ್ ಬಿಲ್ಲನ್ನು ಜಾರಿಗೆ ತರ್ತಾ ಇದೆ. ಅದು ಅಲ್ಲಿನ ಹೌಸಲ್ಲಿ ಮೆಜಾರಿಟಿಯಲ್ಲಿ ಪಾಸಾಗಿದೆ. ಪ್ರಮೋಟಿಂಗ್ ಆ್ಯಂಡ್ ರೆಸಲ್ಯೂಷನ್ ಟು ಚೈನಾ ಟಿಬೇಟ್ ಡಿಸ್ಪ್ಯೂಟ್ಸ್. ಅದಷ್ಟೇ ಅಲ್ಲ, ನಂತರ ಒಂದು ಕಾಂಗ್ರೆಷಿಯಲ್ ಡೆಲಿಗೇಷನ್ನು ಭಾರತಕ್ಕೆ ಬಂದು ದಲೈಲಾಮಾ ಅವ್ರನ್ನ ಭೇಟಿ ಮಾಡ್ತು. ಅದನ್ನು ಲೀಡ್ ಮಾಡಿದ್ದು ಸೆನೆಟ್ನ ಫಾರಿನ್ ಅಫೇರ್ಸ್ ಕಮಿಟಿಯ ಅಧ್ಯಕ್ಷನಾಗಿದ್ದಂತಹ ಮೈಕೆಲ್ ಮಕಾಲೆ. ತುಂಬ ಪವರ್ಫುಲ್ ಪೊಸಿಷನಲ್ಲಿದ್ದಾರೆ. ಅಮೇರಿಕದ ಫಾರಿನ್ ಅಫೇರ್ಸ್ ಕಾಂಗ್ರೆಸ್ನ ಅತ್ಯಂತ ಮಹತ್ವದ ಸ್ಥಾನದಲ್ಲಿದ್ದಾರೆ. ಜೊತೆಗೆ ಇದರಲ್ಲಿ ನ್ಯಾನ್ಸಿ ಪಲೋಸಿ ಇದ್ದರು. ಈ ನ್ಯಾನ್ಸಿ ಪಲೋಸಿ 6 ವರ್ಷ ಅಲ್ಲಿನ ಹೌಸ್ನ ಸ್ಪೀಕರ್ ಆಗಿದ್ದರು. ಟ್ರಂಪ್ ಕಾಲದಲ್ಲೂ ಆಗಿದ್ದರು, ಅದಾದಮೇಲೆ ಬೈಡನ್ ಕಾಲದಲ್ಲೂ ಆಗಿದ್ದರು. ವೆರಿ ಪವರ್ಫುಲ್ ಲೇಡಿ. ಅವರು ಇದನ್ನು DNCನ ಹೆಡ್ ಮಾಡ್ತಾರೆ, ಡೆಮೊಕ್ರೆಟಿಕ್ ನ್ಯಾಷನಲ್ ಕಮಿಟಿ. ಈ ಡೆಮೊಕ್ರೆಟಿಕ್ ನ್ಯಾಷನಲ್ ಕಮಿಟಿನ ಅಲ್ಲಿನ ಪ್ರೆಸಿಡೆನ್ಷಿಯಲ್ ಚುನಾವಣೆಗಳನ್ನ, ರಾಷ್ಟ್ರೀಯ ಚುನಾವಣೆಗಳನ್ನ ನಡೆಸ್ತಕ್ಕಂಥದ್ದು. ಟಿಬೇಟ್ನ ಹೆಸರೆತ್ತಿದ್ರೆ ಚೈನಾಗೆ ತಡ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಅಮೇರಿಕಾ ಸೆನೆಟಲ್ಲಿ ಬಿಲ್ ಕೂಡ ಪಾಸ್ ಮಾಡಿ, ಅದಾದಮೇಲೆ ಕಾಂಗ್ರೆಷಿಯಲ್ ಡೆಲಿಗೇಷನ್ ಮಾಡಿ ಭಾರತಕ್ಕೆ ಬಂದು ದಲೈಲಾಮನ ಭೇಟಿ ಮಾಡ್ತಾ ಇದ್ದಾರೆ ಅಂದರೆ ಅದು ಹೇಗೆ ತಾನೇ ಸಹಿಸ್ಕೊಳ್ಳೋಕೆ ಸಾಧ್ಯ? ಉರಿದು ಬಿದ್ದುಬಿಟ್ಟಿದೆ ಚೀನಾ. ಅದಕ್ಕೆ ಚೈನಾದ ಫಾರಿನ್ ಮಿನಿಸ್ಟ್ರಿ ಸ್ಪೋಕ್ಸ್ ಪರ್ಸನ್ನು ಲಿನ್ ಜಿಯಾಂಗ್ ಹೇಳಿದ್ರು, ವೈಟ್ ಹೌಸ್ ಶುಡ್ ನಾಟ್ ಸೈನ್ ಅಂತ ಹೇಳಿ. ಚೈನಾ ವಿಲ್ ಟೇಕ್ ರೆಸಲ್ಯೂಟ್ ಮೆಜರ್ಸ್ ಅಂತ ಹೇಳ್ತು. ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದಂತಹ ಅಮೆರಿಕದ ಕಾಂಗ್ರೆಷಿಯಲ್ ಡೆಲಿಗೇಷನು ಭಾರತಕ್ಕೆ ಬಂತು, ದಲೈಲಾಮಾ ಅವ್ರನ್ನ ಭೇಟಿ ಮಾಡ್ತು, ಅವ್ರ ಜೊತೆ ಮಾತುಕತೆಗಳನ್ನ ನಡೆಸ್ತು. ಮತ್ತು ನ್ಯಾನ್ಸಿ ಪೋವೆಲ್ಲು ಅಲ್ಲಿನ ಏನು ಎಕ್ಸೈಲ್ ಗೌರ್ನಮೆಂಟ್ ಇದೆಯಲ್ಲ ಅದರ ಪಾರ್ಲಿಮೆಂಟ್ನ ಕುರಿತು ಕೂಡ ಭಾಷಣ ಮಾಡಿದ್ರು. ಈ ಸಂದರ್ಭದಲ್ಲಿ ಇದು ಯಾಕೆ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೋಡಿ, ಈಗಾಗಲೇ ದಲೈಲಾಮಾ ಅವರಿಗೆ 84 ವರ್ಷ ವಯಸ್ಸಾಗಿದೆ. ಈಗ ಅವರು ಉತ್ತರಾಧಿಕಾರಿಯನ್ನು ಘೋಷಣೆ ಮಾಡಬೇಕು. ಉತ್ತರಾಧಿಕಾರಿ ಘೋಷಣೆ ಮಾಡಲಿಲ್ಲ ಅಂತೇಳಿದ್ರೆ ನಾವೇ ಘೋಷಣೆ ಮಾಡಿಬಿಡ್ತೀವಿ, ಅದ್ರ ಬಗ್ಗೆ ಲಾ ತರ್ತೀವಿ ಅಂತೇಳಿ ಚೈನಾ ಸರ್ಕಾರ ಹೇಳ್ತಾ ಇದೆ. ಆದರೆ ಚೈನಾ ಸರ್ಕಾರವೇ ನಾಸ್ತಿಕರ ಸರ್ಕಾರ, ಅದೊಂದು ಕಮ್ಯುನಿಸ್ಟ್ ಸರ್ಕಾರ, ದೇವ್ರನ್ನೇ ನಂಬೋದಿಲ್ಲ. ಅವರು ಉತ್ತರಾಧಿಕಾರಿಯನ್ನು ನೇಮಕ ಮಾಡ್ತಾರಂತೆ. ಈ ಟಿಬೇಟ್ನ 2ನೇ ಧರ್ಮಗುರು ಪಂಚನ್ ಲಾಮಾ ಇದ್ರಲ್ಲ, ಇವ್ರನ್ನ ಚೈನಾ ಕಿಡ್ನಾಪ್ ಮಾಡಿದೆ. 1995 ಮಾರ್ಚ್ 17ನೇ ತಾರೀಕು ಕಿಡ್ನಾಪ್ ಮಾಡ್ತು. ಎಲ್ಲಿದ್ದಾರೆ, ಹೇಗಿದ್ದಾರೆ, ಬದುಕಿದಾರ ಇಲ್ವಾ ಅಂತೇಳಿ ಇಲ್ಲಿವರೆಗೂ ಗೊತ್ತೇ ಇರಲಿಲ್ಲ. ದಲೈಲಾಮಾ ಮತ್ತು ಅವರ ಸರ್ಕಾರ ಮತ್ತು ಇಡೀ ಜಗತ್ತಿನ ಟಿಬೇಟಿಯನ್ನರು ಕೇಳ್ತಾ ಇರ್ತಕ್ಕಂಥದ್ದು, ನಮಗೆ ಚೈನಾಯಿಂದ ಮುಕ್ತಿ ಕೊಡಿ, ನಮಗೆ ಸ್ವಾತಂತ್ರ್ಯ ಕೊಡಿ, ನಾವು ಸ್ವತಂತ್ರ ದೇಶ ಅಂತ ಹೇಳಿ. ಭಾರತವೂ ಕೂಡ ಅದನ್ನೇ ಸಪೋರ್ಟ್ ಮಾಡ್ತಾ ಇದೆ. ಈಗ ಅಮೇರಿಕಾ ಕೂಡ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಜಗತ್ತು ಕೂಡ ಇದರ ಜೊತೆಗೆ ನಿಲ್ಲುತ್ತೆ. ಒಂದು ಸರಿ ಟಿಬೇಟ್ ಸ್ವತಂತ್ರ ಆದರೆ ಜೊತೆಯಲ್ಲೇ ನಿಂತಿರ್ತಕ್ಕಂತಹ ಭಾರತದ ಪರವಾಗಿ ಟಿಬೇಟ್ ಯಾವಾಗಲೂ ಇರುತ್ತೆ. ಗುಡ್ ವಿಲ್ ಗೆಸ್ಚರ್ ಮುಖಾಂತರ ಕೈಲಾಸ ಪರ್ವತ ಮತ್ತು ಮಾನಸ ಸರೋವರ ಭಾರತದ ಪಾಲಾಗಬಹುದು. ಇದಕ್ಕೆ ಪೂರಕವಾದಂತಹ ಎಲ್ಲ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ವರ್ಷಗಳಲ್ಲಿ ನಮ್ಮ ಪವಿತ್ರ ಸ್ಥಳಗಳು ನಮ್ಮ ಪಾಲಾಗುತ್ತೆ. ನಮಸ್ಕಾರ.